ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಮಾರ್ಚ್ 1, 2025 ರಾಯರ ಭಕ್ತಕೋಟಿ ವಿಜೃಂಭಣೆಯಿಂದ ಸಂಭ್ರಮಿಸಬೇಕಾದ ದಿನ. ವೇದಾಂತ ಸಾಮ್ರಾಜ್ಯದ ಪೀಠದಲ್ಲಿ ಶ್ರೀ ಬ್ರಹ್ಮದೇವರ ಕರಾರ್ಚಿತವಾದ ಶ್ರೀಮನ್ ಮೂಲರಾಮಚಂದ್ರ ದೇವರ ಆಶೀರ್ವಾದದಿಂದ ಶ್ರೀ ವೆಂಕಟನಾಥಾಚಾರ್ಯರು ಶ್ರೀ ಸುಧೀಂದ್ರ ತೀರ್ಥರ ಶಿಷ್ಯರಾಗಿ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಎಂದು ಸನ್ಯಾಸವನ್ನು ಪಡೆದ ಸುದಿನ. ಇಂದಿಗೆ ಈ ಮಹೋನ್ನತಗಳಿಗೆ ನಡೆದು ಹೋಗಿ 404 ವರ್ಷಗಳು ಗತಿಸಿ ಹೋದವು. ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ನಿರಹಂಕಾರರು. ಅವರು ತನ್ನನ್ನು ಯಾರೂ ಹೊಗಳಬೇಕೆಂದು ಅಪೇಕ್ಷಿಸಿದವರಲ್ಲ. ಕೇವಲ ಹರಿವಾಯುಗಳ ಕೃಪೆಯಿಂದ ಅವರಿಗೆ ವೇದಾಂತ ಸಾಮ್ರಾಜ್ಯ ಚಕ್ರವರ್ತಿ ಪದವಿಯಲ್ಲಿ ಪಟ್ಟಾಭಿಷೇಕವಾಯಿತು. ಇಂತಹ ವಿಶೇಷ ದಿನದ ಹೊಸ್ತಲಿನಲ್ಲಿ ಇಂದು ನಾವಿದ್ದೇವೆ. ನಾಳೆ ಬೆಳಗಾದರೆ ಮಂತ್ರಾಲಯ ಶ್ರೀಮಠದಲ್ಲಿ ರಾಯರಿಗೆ ವಿಶೇಷ ಪೂಜೆ, ಪಂಚಾಮೃತ ಹಾಗೂ ರಾಯರ ಸುವರ್ಣ ಮೂಲ ಪಾದುಕೆಗಳಿಗೆ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ಬಂಗಾರ, ಮುತ್ತು, ರತ್ನ, ಹವಳ ಹಾಗೂ ಹಲವು ಬಗೆಯ ಪುಷ್ಪಗಳಿಂದ ಅಭಿಷೇಕ ಮಾಡಿ ರಾಯರ ಪಟ್ಟಾಭಿಷೇಕದ ಸಂಭ್ರಮವನ್ನು ಮರಳಿ ನೆನಪಾಗುವಂತೆ ಮಾಡುತ್ತಾರೆ. ಇಂತಹ ಪುಣ್ಯ ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಭಕ್ತರು 7 ದಿನ, 9 ದಿನ ಹಾಗೂ 1 ಮಂಡಲ ಸೇವೆಯನ್ನು ಸಂಕಲ್ಪಿಸಿದ್ದೀರಿ. ಆದರೆ ನಾವು ಉದ್ಯೋಗಸ್ಥರು, ನಮ್ಮ ಧಾವಂತದ ಜೀವನದಲ್ಲಿ ಈ ಸಂಕಲ್ಪಗಳನ್ನು ನಮ್ಮಿಂದ ಮಾಡಲು ಸಾಧ್ಯವಿಲ್ಲ ಎನ್ನುವವರು ರಾಯರ ಪಟ್ಟಾಭಿಷೇಕ, ವರ್ಧಂತಿ, ಅಕ್ಷಯ ತೃತೀಯ, ಆರಾಧನಾ ಪುಣ್ಯಕಾಲಗಳಂದು ಹಾಗೂ ಗುರುವಾರಗಳಂದು ಮಾಡಬಹುದಾದ ಈ ಸಣ್ಣ ಸೇವೆಯನ್ನು ನಿಮಗೆ ತಿಳಿಸುತ್ತಿದ್ದೇನೆ. ರಾಯರ ಶಿಷ್ಯರಾದ ಶ್ರೀ ಅಪ್ಪಣ್ಣಾಚಾರ್ಯರು ಗುರುಸ್ತೋತ್ರದಲ್ಲಿ ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಎಂದು ತಿಳಿಸುತ್ತಾರೆ. ಅಂದರೆ ಬೇಡಿದ ವರಗಳನ್ನು ನೀಡುವವರಲ್ಲಿ ರಾಯರಂತೆ ಹಿಂದೆ ಯಾರೂ ಇಲ್ಲ, ಮುಂದೆ ಯಾರೂ ಬರುವುದೂ ಇಲ್ಲ ಎಂದು ವರ್ಣಿಸುತ್ತಾರೆ. ಇಂತಹ ಅಗಮ್ಯ ಮಹಿಮರಿಗೆ ಪ್ರಾಮಾಣಿಕವಾಗಿ ನಮ್ಮ ಮನಸ್ಸಿನಿಂದ ನಮ್ಮ ಧಾವಂತದ ಬದುಕಿನ ಬಗ್ಗೆ ಪ್ರಾರ್ಥಿಸಿದರೆ ಮಕ್ಕಳ ಕಷ್ಟವನ್ನು ತಾಯಿ ಅರ್ಥ ಮಾಡಿಕೊಳ್ಳುವಂತೆ ರಾಯರು ಅರ್ಥ ಮಾಡಿಕೊಳ್ಳುತ್ತಾರೆ. ಇದನ್ನು ಅರಿತಂತಹ ಜಗನ್ನಾಥದಾಸರು ರಾಯ ಬಾರೋ ತಂದೆ ತಾಯಿ ಬಾರೋ ಮಾಯಿಗಳ ಮರ್ಧಿಸಿದ ರಾಘವೇಂದ್ರ ಎಂದು ಕೀರ್ತನೆಯನ್ನು ರಚಿಸಿ ಹಾಡಿನಲ್ಲಿದ್ದಾರೆ. ಈಗ ಇಂದಿನ ವಿಷಯಕ್ಕೆ ಬರೋಣ. ನಾಳೆ ಅಂದರೆ ಮಾರ್ಚ್ 1 ರಾಯರ ಪಟ್ಟಾಭಿಷೇಕ ಮಹೋತ್ಸವದ ದಿನ. ಈ ದಿನ ನಾವೇನು ಮಾಡಬಹುದು ಎಂದು ಚಿಂತಿಸೋಣ. ರಾಯರು ವೇದಾಂತ ಸಾಮ್ರಾಜ್ಯದ ಚಕ್ರಾಧಿಪತಿಗಳಾಗಿ ಪೀಠವನ್ನೇರಿದ ಇಂದಿನ ಸುದಿನದಂದು ನಮಗೆ ರಾಯರಂತೆ ಕೀರ್ತಿ ಲಭಿಸಲು, ಅವರಂತೆ ನಮ್ಮ ಮಕ್ಕಳು ವಿದ್ಯಾದೇವಿಯ ಅನುಗ್ರಹ ಪಡೆಯಲು ರಾಯರು ತಮ್ಮ ಪೂರ್ವಾಶ್ರಮದ ಪತ್ನಿಗೆ ಪ್ರೇತ ಜನ್ಮದಿಂದ ಮುಕ್ತಿ ನೀಡಿದಂತೆ ನಮ್ಮ ಮನೆಯಲ್ಲಿನ ಭೂತ, ಪ್ರೇತ, ಪಿಚಾಚಿಗಳನ್ನು ನಿವಾರಿಸಲು ಹಾಗೂ ನಮ್ಮ ಕುಟುಂಬದಲ್ಲಿ ಉತ್ತಮ ಸಂತಾನಕ್ಕಾಗಿ ಪಟ್ಟಾಭಿಷೇಕ ಮಹೋತ್ಸವದಂದು ರಾಯರನ್ನು ಪೂಜಿಸೋಣ. ಇನ್ನೂ ಹಲವರಲ್ಲಿ ಪ್ರಶ್ನೆಗಳಿವೆ. ನಮಗೆ ಮಂತ್ರ ಗೊತ್ತಿಲ್ಲ, ನಾವು ಹೇಗೆ ರಾಯರನ್ನು ಪೂಜಿಸಬೇಕು ಎಂಬ ಪ್ರಶ್ನೆ ಇರುತ್ತದೆ. ಆದರೆ ರಾಯರು ಶುದ್ಧ ವೈದಿಕರಿಗೆ ಒಲಿಯುವಂತೆ ನಿಷ್ಕಲ್ಮಶ ಹೃದಯದಿಂದ ರಾಯರೇ ರಾಘಪ್ಪ ರಾಘಪ್ಪ ಎಂದು ಕರೆಯುವ ಲೌಕಿಕ ಭಕ್ತರಿಗೆ ಮೊದಲು ಒಲಿಯುತ್ತಾರೆ. ಹೀಗೆ ಹಿಂದೆ ಮುಂದೆ ವಿಚಾರ ಮಾಡದೆ ಶ್ರೀಹರಿಯನ್ನು ಮನದಲ್ಲಿ ನೆನೆದು ನಾಳೆ ಬೆಳಿಗ್ಗೆ ಪ್ರದಕ್ಷಿಣೆಗೆ ಬರಲು ಅನುಕೂಲವಿರುವ ಜಾಗವನ್ನು ಸ್ವಚ್ಛ ಮಾಡಿ ಮಣೆಯನ್ನು ಹಾಕಿ ಅಲ್ಲಿ ರಾಯರ ಫೋಟೋವನ್ನು ಇಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ತೀರ್ಥರ ಫೋಟೋ ಇಲ್ಲದಿದ್ದರೆ ಮಣೆಯ ಮೇಲೆ ಬೃಂದಾವನದ ರಂಗೋಲಿಯನ್ನು ಬರೆದು ಕೂಡ ರಾಯರನ್ನು ಪೂಜೆಯನ್ನು ಸ್ವೀಕರಿಸಿ ಬನ್ನಿ ಎಂದು ಪ್ರಾರ್ಥಿಸಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಾಯರ ರಂಗೋಲಿಯನ್ನು ಹೇಗೆ ಹಾಕಬೇಕು ಎಂಬ ಲಿಂಕ್ ಕೂಡ ಇದೆ, ನೀವು ನೋಡಬಹುದು. ಮಣೆಯ ಮೇಲೆ ಚಿತ್ರದಲ್ಲಿ ರಾಯರೇ ಬಂದು ಕುಳಿತಿದ್ದಾರೆಂದು ಶ್ರದ್ಧೆಯಿಂದ ಧ್ಯಾನಿಸಿ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಮೆಲುದನಿಯಲ್ಲಿ ಪಠಿಸುತ್ತಾ ದೀಪವನ್ನು ಬೆಳಗಿಸಿ ನಂತರ ಸಾಧ್ಯವಾದರೆ ಮನೆಯಲ್ಲಿಯೇ ಬೆಳೆದ
ಹೂವು ಹಾಗೂ ತುಳಸಿಗಳಿಂದ ರಾಯರನ್ನು ಅಲಂಕರಿಸಿ ನಾವೇ ನಾಟಿ ಮಾಡಿ ಮಣ್ಣು ನೀರು ಗೊಬ್ಬರ ಹಾಕಿ ಬೆಳೆದ ಪುಷ್ಪಗಳನ್ನು ಹರಿವಾಯು ಗುರುಗಳಿಗೆ ಸಮರ್ಪಿಸಿದರೆ ಒಂದೇ ಒಂದು ಹೂವು ಹಾಗೂ ಒಂದು ತುಳಸಿ ದಳದಿಂದ ರಾಯರು ಪ್ರಸನ್ನರಾಗುತ್ತಾರೆ. ನೀವು ಮನೆಯಲ್ಲಿ ಬೆಳೆದ ಹೂ ಇದ್ದರೂ ಕೂಡ ರಾಯರಿಗೆ ಸಮರ್ಪಿಸಬೇಕಾದರೆ ಒಂದು ನಿಯಮವಿದೆ. ರಾಯರಿಗೆ ಹೂಗಳನ್ನು ಸಮರ್ಪಿಸುವುದಕ್ಕಿಂತ ಮುಂಚೆ ಆ ಹೂಗಳು ಮೊದಲು ವಿಷ್ಣು ನಿರ್ಮಾಲ್ಯವಾಗಿರಬೇಕು. ಅಂದರೆ ರಾಯರಿಗೆ ಸಮರ್ಪಿಸುವ ಹೂಗಳು ವಿಷ್ಣುವಿನ ಭಾವಚಿತ್ರ ಅಥವಾ ವಿಷ್ಣುವಿಗೆ ಸಮರ್ಪಣೆ ಆಗಿ ವಿಷ್ಣುವಿನ ಪ್ರಸಾದವಾಗಿರಬೇಕು. ಈ ಪ್ರಸಾದದಿಂದ ರಾಯರನ್ನು ಅಲಂಕರಿಸಿದರೆ ರಾಯರು ಮತ್ತಷ್ಟು ಪ್ರಸನ್ನರಾಗುತ್ತಾರೆ. ನಂತರ ಶಕ್ತಿ ಇದ್ದರೆ ತುಪ್ಪದ ದೀಪವನ್ನು ಹಚ್ಚಿ ಹಣ್ಣು ಅಥವಾ ಹಾಲನ್ನು ನೈವೇದ್ಯಕ್ಕಿಟ್ಟು ರಾಯರಿಗೆ ಪ್ರದಕ್ಷಿಣೆ ಬರಬೇಕು. ಇನ್ನೊಂದು ಪ್ರಶ್ನೆ ಈಗ ಮೂಡುತ್ತದೆ, ರಾಯರಿಗೆ ಎಷ್ಟು ಪ್ರದಕ್ಷಿಣೆ ಬರಬೇಕು? ಅದಕ್ಕೆ ರಾಯರ ಪರಮಶಿಷ್ಯರಾದ ಶ್ರೀ ಅಪ್ಪಣ್ಣಾಚಾರ್ಯರು ಗುರುಸ್ತೋತ್ರದಲ್ಲಿ ಉತ್ತರಿಸುತ್ತಾರೆ. ರಾಯರಿಗೆ ನಿಮಗೆ ಶಕ್ತಿ ಇರುವಷ್ಟು ಪ್ರದಕ್ಷಿಣೆ ಹಾಕಿದರೂ ಸಾಕು, ಭರತ ಭೂಮಿಯ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡಿದ ಫಲವನ್ನು ರಾಯರು ನೀಡುವರು ಎಂದು ಅಪ್ಪಣ್ಣಾಚಾರ್ಯರು ಹೇಳುತ್ತಾರೆ. ಪ್ರದಕ್ಷಿಣೆಗಳನ್ನು ಮುಗಿಸಿ ನಿಮಗೆ ಹಾಡುಗಳನ್ನು ಹೇಳಲು ಬರುತ್ತಿದ್ದರೆ ರಾಘವೇಂದ್ರ ಗುರು ಸಾರ್ವಭೌಮರ ಕುರಿತು ಹರಿದಾಸರು ರಚಿಸಿದ ಕೆಲವು ಹಾಡುಗಳನ್ನು ಹಾಡಿ ನಂತರ ರಾಯರಿಗೆ ಮಂಗಳಾರತಿಯನ್ನು ಸಮರ್ಪಣೆ ಮಾಡಿ. ರಾಯರಿಗೆ ಸಮರ್ಪಿಸಿದ ನೈವೇದ್ಯವನ್ನು ಮನೆಯಲ್ಲಿ ಅತಿಥಿಗಳಿದ್ದರೆ ಮೊದಲು ಅವರಿಗೆ ನೀಡಿ ನಂತರ ಮನೆ ಮಂದಿಯೆಲ್ಲ ಸ್ವೀಕರಿಸಿ. ಒಂದು ವೇಳೆ ಬೆಳಗಿನ ಸಮಯದಲ್ಲಿ ಇದು ಸಾಧ್ಯವಾಗದಿದ್ದರೆ ಸಂಜೆ ಆಫೀಸ್ನಿಂದ ಅಥವಾ ನಿಮ್ಮ ಕೆಲಸದಿಂದ ಬಂದ ನಂತರ ಶುಚಿರ್ಭೂತರಾಗಿ ರಾಯರಿಗೆ ಸೇವೆ ಮಾಡಬಹುದು. ಆದರೆ ಸೇವೆಯಾಗುವವರೆಗೆ ಹಣ್ಣು, ಹಾಲು ಹಾಗೂ ಅವಲಕ್ಕಿಯನ್ನು ಮಾತ್ರ ಸೇವಿಸಿ. ಪೂಜೆಯನ್ನು ಮುಗಿಸಿದ ನಂತರ ಪ್ರಸಾದವನ್ನು ಸ್ವೀಕರಿಸುವ ಮೊದಲು ಗೋಗ್ರಾಸವನ್ನು ನೀಡಲೇಬೇಕು. ನಾವು ನಗರ ಪ್ರದೇಶದಲ್ಲಿ ವಾಸಿಸುತ್ತೇವೆ, ಗೋಗ್ರಾಸವನ್ನು ನೀಡಲು ಸಾಧ್ಯವಿಲ್ಲ ಎನ್ನುವವರು ಗೋವಿಗೆ ಸಮರ್ಪಣೆ ಮಾಡಲು 2 ಮುಷ್ಟಿ ಧಾನ್ಯಗಳನ್ನು ಅಥವಾ ಒಂದು ಹುಂಡಿಯಲ್ಲಿ ಗೋವಿಗಾಗಿ ಅಲ್ಪ ಪ್ರಮಾಣದ ಹಣವನ್ನು ಹಾಕಿ ನಂತರ ಪ್ರಸಾದವನ್ನು ಸ್ವೀಕರಿಸಿದರೆ ಪೂಜೆಯ ಸಂಪೂರ್ಣ ಫಲ ದೊರೆಯುತ್ತದೆ. ಹಾಗೂ ನಮಗೆ ಗೊತ್ತಿಲ್ಲದೆ ಪೂಜೆಯಲ್ಲಿ ಮಾಡಿರುವಂತಹ ದೋಷಗಳು ಕೂಡ ಈ ಗೋಗ್ರಾಸವನ್ನು ನೀಡುವುದರಿಂದ ಪರಿಹಾರವಾಗುತ್ತದೆ. ಪ್ರಾಮಾಣಿಕತೆ ಹಾಗೂ ಪ್ರೀತಿಯಿಂದ ಸದಾಕಾಲ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ಸಾಕು. ರಾಯರು ತಾಯಿಯಂತೆ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮ ಜೀವನದ ಸಕಲ ಕಷ್ಟವನ್ನು ಪರಿಹರಿಸುತ್ತಾರೆ. ಈ ಸಣ್ಣ ಪೂಜೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣಿರಿ ಎಂದು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಭಕ್ತರಲ್ಲಿ ತಿಳಿಸುತ್ತಾ ಇಂದಿನ ಈ ವಿಡಿಯೋವನ್ನು ಮೂಲರಾಮ ದೇವರ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡುತ್ತೇವೆ.